ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಇಷ್ಟೇ ಕಂಡ್ರಿ. ಈ ರಾಯರ ವಿಡಿಯೋಗಳು ಹೆಚ್ಚಾಗಿ ಆಗ್ತಾಯಿದ್ದೀನಿ. ಮಂತ್ರಾಲಯದಲ್ಲಿದ್ದೀನಿ. ಇವತ್ತು ಆಂಧ್ರದಿಂದ ಮಂತ್ರಾಲಯಕ್ಕೆ ಬಂದೆ. ಹಾಗಾಗಿ ಇದೊಂದು ವಿಷಯ ಭಾರಿ ಓಡಾಡ್ತಾಯಿತ್ತು. ಆ ವಿಚಾರ ಮಾತಾಡಬೇಕು ಅನ್ನಿಸ್ತು, ಮಾತಾಡ್ತಾಯಿದ್ದೀನಿ. ಯಾವ ವಿಷಯ ಅಂದರೆ ನಿಮಗೆ ಗೊತ್ತಿರಬೇಕು. ಪೋಕ್ಸೋ ಕೇಸ್ ದಾಖಲಾಗಿದೆ ಮುತ್ಯ ಮೇಲೆ. ಯಾಕೆ ದಾಖಲಾಯಿತು? ಮಲ್ಲಿಕಾರ್ಜುನ್ ಮುತ್ಯ ಅವರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಕಾರಣ ಏನು, ವಿಷಯ ಏನು, ತುಂಬ ಕುತೂಹಲಕಾರಿಯಾಗಿದೆ. ಈ ಮುತ್ಯಗಳು ತುಂಬ ಜನ ಉತ್ತರ ಕರ್ನಾಟಕದಲ್ಲಿ ರಶೀದ್ ಮುತ್ಯ ಅಂತೆ, ಆ ಮುತ್ಯ, ಮತ್ತೊಂದು ಮುತ್ಯ, ಹಲವಾರು ಮುತ್ಯಗಳು ಉತ್ಪಾದನೆಗೊಳ್ತಾ ಇದ್ದಾರೆ. ಆದರೆ ಈ ನಮ್ಮ ಉತ್ತರ ಕರ್ನಾಟಕದ ಜನ ಏನಂದರೆ, ಈ ಥರ ನಡೀತಾ ಇದೆ ನೋಡಿ. ಎಲ್ಲರೂ ಯಾವ್ದಾದ್ರು ಒಂಚೂರು ಪೂಜೆ ಮಾಡಿ ಒಂದು ಉದ್ಗಡ್ಡಿ ಹಾಕಿರೋ ಮುತ್ಯಗಳು ಇವರು ದೊಡ್ಡ ದೊಡ್ಡ ಹೆಸರು ಬಳಸ್ಕೊಂಡು ಈ ಥರ ಮಾಡಿದ್ರೆ ನಮ್ಮ ಸಮಾಜದಲ್ಲಿ ಎಕ್ಕಡೆ ಹೋಗುತ್ತೆ. ನಂಬಿಕೆಯನ್ನು ಪದಕ್ಕೆ ಅರ್ಥವನ್ನೇ ಕಳ್ಕೊತಾ ಇದ್ದಾರೆ. ಪೂಜಾ ಪುನಸ್ಕಾರ ಅನ್ನೋದು, ಯಾವುದೋ ದೊಡ್ಡ ಮಠ ಮಾನ್ಯಗಳ ಹೆಸರು ತಗೊಳ್ಳೋದು, ಈ ಥರ ಆಗ್ತಾಯಿದೆ. ಕಾರಣ ಇಷ್ಟೇ, ಮಲ್ಲಿಕಾರ್ಜುನ್ ಮುತ್ಯ ಅಂದಮೇಲೆ ಯಾಕೆ ಪೋಕ್ಸೋ ಕೇಸ್ ದಾಖಲಾಯಿತು? ಆ ಹುಡುಗಿ ಬರ್ತಡೇ ಇರುತ್ತೆ, ಅವ್ರ ಮನೆಗೆ ಅವ್ರನ್ನ ಕರೀತಾರೆ, ಅವ್ರ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ಆ ಹುಡುಗಿ ಬಂದಾಗ ಮಾಮೂಲಿ ಇವಾಗ ನಾನು ಸಣ್ಣ ಮಕ್ಕಳು ಅಂದಾಗ ಒಂದು ಕೌಳು ಗಿಂಡೋದು, ಒಂದು ಕೈ ಗಿಂಡೋದು, ಮೈ ಗಿಂಡೋದು ಮಾಮೂಲಿಯಾಗಿ ನಮ್ಮ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ನಮ್ಮ ಅವನ ಮಕ್ಕಳನ್ನ ನಾವು ಹೆಣ್ಮಕ್ಳಾದರೂ ಗಂಡು ಮಕ್ಕಳಾದರೂ ಮಾಡೇ ಮಾಡ್ತೀವಿ. ಅದೇ ಆ ರೀತಿ ಮಾಡಿದ್ದಾರೆ. ಆದರೆ ಅವ್ರ ಮುಖದ ವೈಬ್ರೇಷನ್ನ ಆ ಥರ ಇರಲಿಲ್ಲ. ಅಕಸ್ಮಾತ್ ಇವರು ವಿಡಿಯೋದಲ್ಲಿ ಕನ್ವರ್ಟ್ ಮಾಡಿದಾರೋ, ವಿಡಿಯೋದಲ್ಲಿ ಎಡಿಟಿಂಗ್ ಮಾಡಿದಾರೋ ಗೊತ್ತಿಲ್ಲ. ಆದರೆ ಮುಖದಲ್ಲಿ ಆ ಥರ ಒಂದು ಭಾವನೆ ಇಲ್ಲದೆ ಇರೋ ಥರ ಕಾಣ್ತಾಯಿದೆ. ಯಾಕೆ ವಿಷಯ ಹೇಳ್ತೀನಿ ಅಂದರೆ, ಒಬ್ಬರು ಟಿ ವಿ ಮಾಧ್ಯಮದವರು ನೀವು ಆರೋಪ ಮಾಡಬೇಕಾದ್ರೆ ಅದನ್ನು ವಿಚಾರ ಮಾಡಬೇಕಾಗುತ್ತೆ. ಒಬ್ಬ ಮನುಷ್ಯನ ಮೇಲೆ ಆರೋಪ ಮಾಡೋದಲ್ಲ. ಒಬ್ಬ ಮನುಷ್ಯನ ಮೇಲೆ ಆರೋಪ ಮಾಡಿ ಅದು ಸುಳ್ಳಾಗಿದ್ದರೆ ಅವನು ಜೀವನ ಹಾಳಾಗುತ್ತೆ. ಎಲ್ಲ ಹಾಳಾದ್ಮೇಲೆ ಅದು ಒಳ್ಳೆಯದು ಅಂತ ಗೊತ್ತಾದರೆ ಪ್ರಯೋಜನ ಇಲ್ಲ. ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ನೋಡಬೇಕು. ಕೋರ್ಟಲ್ಲಿ ಕೇಸ್ ಇದೆ. ಅವ್ರ ಅಪ್ಪ ಅಮ್ಮನೇ ಈ ವಿಡಿಯೋ ಮಾಡಿದ್ದಾರೆ ಅಂದರೆ, ಅಪ್ಪ ಅಮ್ಮನ ಯಾರ ಮಗಳನ್ನ ಕೆಟ್ಟದ್ದು ಮಾಡುವಂತ ಹೇಳಲ್ಲ, ಸರಿನಾ? ಹಾಗಾಗಿ ಸುಮ್ಮನೆ ಯಾರ ಮೇಲೂ ಆರೋಪ ಮಾಡಬೇಡಿ. ಆರೋಪ ಮಾಡೋಕ್ಕಿಂತ ಮೊದಲು ಅದನ್ನು ಸ್ವಲ್ಪ ವಿಚಾರಣೆ ಮಾಡಿ ಆಮೇಲೆ ನೀವು ಮಾತಾಡಬೇಕಾಗುತ್ತೆ. ಯಾಕೆಂದರೆ ಒಬ್ಬ ಮನುಷ್ಯನ ಮೇಲೆ ಆರೋಪ ಮಾಡಿ ನಾಳೆದು ಒಳ್ಳೆಯದು ಅಂತ ಗೊತ್ತಾದರೆ ಅವನ ಜೀವನನೇ ಮುಗ್ದಿರುತ್ತೆ. ಒಬ್ಬ ಹೆಣ್ಣಾಗಲಿ ಗಂಡಾಗಲಿ. ಮುತ್ಯ ಅಂತಲ್ಲ, ಬೇರೆ ವಿಚಾರನಾದರೂ ಅಷ್ಟೇ ಆರೋಪ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಕೆಲವಾರು ವ್ಯಕ್ತಿಗಳ ಮೇಲೆ ಆರೋಪ ಬರುತ್ತೆ, ನಾಳೆ ದಿನ ಸುಳ್ಳು ಅಂತಾಗುತ್ತೆ. ಅವ್ನು ಮಾಡಿರಲ್ಲ, ಯಾವುದೋ ಮೋಸ ಜಾಲ ಬಲಿಯಾಗಿರ್ತಾನೆ. ಆದರೂ ಆರೋಪ ಕ್ಲಿಯರ್ ಆಗೋತ್ತಿಗೆ ಅವ್ನ ಜೀವನನೇ ಮುಗ್ದಿರುತ್ತೆ. ಹಾಗಾಗಿ ಯಾವುದೋ ವಿಚಾರ ಮಾಡಬೇಕಾದ್ರೆ ನೋಡಬೇಕಾಗತ್ತೆ. ಕೆಲವೊಬ್ಬರು ಈ ಮುತ್ಯಗಳು ಈ ಥರ ಕಾಂಟ್ರವರ್ಸಿ ಬಂದಿದ್ದಾಗ ಅದನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಯಾವುದನ್ನು ಡೈರೆಕ್ಟಾಗಿ ಇದು ಮಾಡೋಕ್ಕಾಗಲ್ಲ. ಮಾಡಿರ್ಲಬೋದು, ಮಾಡ್ದಲ್ಲೇ ಇರ್ಲಬೋದು. ಭಗವಂತ ಒಬ್ಬನಿಗೆ ಗೊತ್ತಿರುತ್ತೆ. ಕೋರ್ಟಲ್ಲಿ ಕೇಸ್ ಇದೆ. ಮುತ್ಯನ ಈ ಮಾಧ್ಯಮದವರು ವಿಚಾರಣೆ ಮಾಡಬೇಕಾದ್ರೆ ಹೇಳ್ತಾರೆ, ನಾನು ಮಾಡಿಲ್ಲ, ಅವ್ರ ಅಪ್ಪ ಅಮ್ಮನೇ ವಿಡಿಯೋ ಮಾಡಿರೋದು, ನನ್ನ ಮಗಳು ಸಮಾನ ಅಂತ ಹೇಳಿದ್ದಾನೆ. ನೋಡೋಣ, ಮುಂದಿನ ಕೋರ್ಟಲ್ಲಿ ಕೇಸ್ ಇದೆ, ವಿಚಾರಣೆ ಆಗಲಿ, ನೋಡೋಣ. ತಿಳಿದಂತೆ ನಾನೊಂದು ಎರಡು ಮಾತು ಹೇಳಿದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಮೂಲರಾಮ.